ರುಚಿಕರವಾದ ಅವಲಕ್ಕಿನ ಇವತ್ತು ಡಿಫ್ರೆಂಟಾಗಿ ಮಾಡಿ ಹೊರಟಿದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಒಂದು ಕಡಾಯಿ ಇಟ್ಟಿದ್ದೀನಿ. ಇದಕ್ಕೆ ಒಂದು 2-3 ಸೌಟಷ್ಟು ಆಯಿಲ್ ಹಾಕಿದ್ದೀನಿ. ಈಗ ಕಡಲೆಕಾಯಿ ಹಾಕಿ ಫ್ರೈ ಮಾಡಿ ತೆಗೆದಿಟ್ಕೊಳ್ಳೋಣ. ಕಡಲೆಕಾಯಿ ಬೀಜ ನೋಡಿ ಈ ಬಣ್ಣಕ್ಕಾಗಿದೆ, ಸಾಕು, ತೆಗೆದಿಟ್ಕೊಬಿಡೋಣ. ಅಕಸ್ಮಾತ್ ಎಣ್ಣೆದು ಕೈಗೆ ಮೇಲೆ ಬೆಳೆಸ್ಕೊಬಿಟ್ಟಿರ. ಒಂದು ಚಮಚ ಸಾಸಿವೆ ಮತ್ತು ಜೀರಿಗೆ 2 ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಕಡಲೆಬೇಳೆ, ಉದ್ದಿನಬೇಳೆ, 1 ಚಮಚ ಕಡಲೆಬೇಳೆ, 1 ಚಮಚ ಉದ್ದಿನಬೇಳೆ. ಮೆಣಸಿನ್ಕಾಯಿ ಖಾರ ಅಂಶ ಎಲ್ಲ ಎಷ್ಟೇ ಖಾರ ಇದ್ರೂ ಎಣ್ಣೆನಲ್ಲಿ ಫ್ರೈ ಆದರೆ ಕಡಿಮೆ ಆಗುತ್ತೆ. ಇವಾಗ ಈರುಳ್ಳಿ ಹಾಕ್ಕೊಳ್ತೀನಿ. ಈ ಥರ ಮಾಡಿ ಏನೇ ಅಡುಗೆ ಆದ್ರೂ ಒಳ್ಳೆ ಮನಸ್ಥಿತಿಯಿಂದ ಮಾಡಿದ್ರೆ, ಗಮನ ಅದ್ರ ಮೇಲೇ ವಹಿಸಿ ಮಾಡಿದ್ರೆ ಚೆನ್ನಾಗೇ ಬರುತ್ತೆ. ಸ್ವಲ್ಪ ಕ್ಯಾರೆಟ್ ಕಟ್ ಮಾಡಿದ್ದೀನಿ, ಹಾಕ್ತೀನಿ. ಅದು ಇದ್ರ ಜೊತೆನಲ್ಲೇ ಫ್ರೈ ಆಗಿ ಬೇಯಬೇಕಲ್ಲ, ಅದು ಹಾಗಾಗಿ ಹಾಕಿದ್ದೀನಿ. ಕರಿಬೇವನ್ನ ಎಣ್ಣೆಗೆ ಹಾಕಲ್ಲ, ಒಂಥರ ಅದ್ರದ್ದು ಕಲರ್ ಇರೋದು ಅಂದ್ಬಿಟ್ಟು ಇವಾಗ ಈರುಳ್ಳಿ ಎಲ್ಲ ಇದೆಯಲ್ಲ ಅದ್ರ ಮೇಲೆ ಹಾಕ್ಕೊಳ್ತೀನಿ. ಈ ಕಡೆ ನೋಡಿ ನೀರು ಇಟ್ಟಿದ್ದೀನಿ, ನೀರು ಮಳ್ತಾ ಇದೆ. ಇವಾಗ ನಾವು 4-5 ಜನಕ್ಕೆ ಮಾಡ್ತಾ ಇರೋದು. ಇಷ್ಟು ಅವಲಕ್ಕಿನ ಹಾಕ್ತಾಯಿದ್ದೀನಿ ಮಳ್ಳ ನೀರಿಗೆ. ಇದನ್ನ ಮಿಕ್ಸ್ ಮಾಡ್ಕೋಬೇಕು. 30 ಸೆಕೆಂಡು, ಒಂದು 30-40 ಸೆಕೆಂಡ್ ಬಿಡ್ತೀನಿ ನಾನು ಇದನ್ನು ಬಿಸಿ ನೀರಲ್ಲಿ. ತಿರುಗಿಸ್ತಾನೆ ಇರಬೇಕು ಇದನ್ನು. ಈರುಳ್ಳಿಗೆ ಇವಾಗ ಹಾಕ್ಬಿಟ್ಟು ಬೇಗ ಫ್ರೈ ಆಗುತ್ತೆ. ರುಚಿಗೆ ತಕ್ಕಷ್ಟು ಅವಲಕ್ಕಿ ಹಳತನ್ನು ನೋಡ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು. ನಾನು ಇದಕ್ಕೆ ಟೊಮೊಟೊನ ಬಳಸ್ತಾ ಇಲ್ಲ, ಲಿಂಬೆ ಹಣ್ಣು ಹಾಕ್ತೀನಿ ಲಾಸ್ಟಲ್ಲಿ. ಇವಾಗ ಸಾಕಿದು 30 ಸೆಕೆಂಡ್ ಆಗಿದೆ. ಅಕ್ಕಿ ಥರ ಇದ್ದರೆ ಕೈಗೆ ಒಂಥರ ಹಿಂಗೆ ಮೆತ್ತಗೆ ಒಂಚೂರು ಹಿಂಗೆ ಅನಿಸುತ್ತೆ. ಆವಾಗ ನಾವು ತೆಕ್ಕೊಬಿಡ್ಬೇಕು. ಇದು ತಣ್ಣೀರಲ್ಲಿ ನೆನೆಸ್ಬಿಟ್ಟು ಅವಲಕ್ಕಿ ಮಾಡಿದ್ರೆ ಅದು ತಣ್ಣಗೆ ಇರುತ್ತೆ, ಬರೀ ಒಗ್ಗರಣೆನಲ್ಲಿ ಎಷ್ಟು ಬಿಸಿ ಆಗಿಬಿಡಲ್ಲ. ಇದಾದರೆ ತುಂಬ ಬಿಸಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ಒಂಥರ ಇದು ಕ್ರಿಸ್ಪಿನೆಸ್ ಆಗಿಯೇ ಇರುತ್ತೆ. ಇದು ನೋಡಿ ಈ ಥರ ನೋಡ್ಕೊಬಿಟ್ಟು ಇದು ಹರಳಿದೆ. ಇವಾಗ ನಾನು ಬಗ್ಗಿಸ್ಕೊಳ್ತೀನಿ. ಇದು ಮಾಮೂಲು ತೂತ್ ಪಾತ್ರೆ ಇಟ್ಬಿಟ್ಟು ಅದಕ್ಕೆ ಬಗ್ಗಿಸ್ಬಿಡ್ತೀನಿ. ಇದು ಅದಕ್ಕಿಂತ ಬೇಗನೆ ಆಗುತ್ತೆ. ಇದು ತಣ್ಣೀರಲ್ಲಿ ನೆನೆಸಿನೇ ಮಾಡೋದು ತುಂಬ ಜನ, ಹಾಗಾಗಿ ಎಷ್ಟು ಜನ ಬಿಸಿ ನೀರಲ್ಲಿ ಹಾಕಿ ಮಾಡ್ತಾರೇನೋ ಗೊತ್ತಿಲ್ಲ. ನಾನು ಬಿಸಿ ನೀರಲ್ಲಿ ಹಾಕಿ ಮಾಡಿದ್ರೆ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ಇವತ್ತು ಮಾಡಿದ್ದೀನಿ. ಮುಂಚೆ ಒಂದ್ಸತಿ ನಾನು ಟ್ರಯಲ್ ಮಾಡಿಬಿಟ್ಟು ಆಮೇಲೆ ಇವಾಗ ವಿಡಿಯೋ ಮಾಡ್ತಾಯಿದ್ದೀನಿ. ಪುಡಿ ಹಾಕ್ತೀನಿ. ಅರಿಶಿನ ಪುಡಿ ಒಂದು ಎಷ್ಟು ಬೇಕು ಮೀಡಿಯಮಾಗಿ ನೋಡಿ ಹಾಕ್ಕೊಳ್ಳಿ. ಒಂದು ಸ್ವಲ್ಪ ಜಾಸ್ತಿ ಆದರೆ ಕಸರೆ ಬರುತ್ತೆ, ಚೆನ್ನಾಗಿರಲ್ಲ.
ಇನ್ನೇನು ಅವಲಕ್ಕಿ ಹಾಕ್ತೀವಿ ಅನ್ನೋ ಟೈಮಲ್ಲೇ ಹಾಕಬೇಕು ಅರಿಶಿನ ಪುಡಿ. ಮುಂಚೆ ಹಾಕಿದ್ರೆ ಪೌಡ್ರ್ ಥರ ಸೀದಂಗೆ ಕಹಿ ವಾಸನೆ ಬರುತ್ತೆ, ಕಹಿ ಟೇಸ್ಟ್ ಬರುತ್ತೆ. ಹಾಗಾಗಿ ಇನ್ನೇನು ಹಾಕ್ತೀವಿ ಅನ್ನುವಾಗ ಹಾಕೋಬೇಕು. ಕಡಲೆಕಾಯಿ ಬೀಜನ ಸೇರಿಸ್ಕೊಳ್ತೀನಿ. ತಗೊಂಡಿದ್ದೀನಿ, ಇದನ್ನು ಸಪ್ರೇಟಾಗಿ ಇಟ್ಕೊಳ್ತೀನಿ. ಬೀಜ ಬಿದ್ದುಬಿಟ್ರೆ ಕಹಿ ಆಗುತ್ತಲ್ಲ, ಹಂಗಾಗಿ ಸಪ್ರೇಟಾಗಿ ತೆಕ್ಕೊಳ್ತಾ ಇದ್ದೀನಿ. ರಸನ ಸಹ ಹಿಂಡ್ಕೋಬೋದು. ಅವಲಕ್ಕಿ ಮೇಲೆ ಹಿಂಡಿದ್ರೆ ಕೆಲವು ಕಡೆ ಆಗುತ್ತೆ, ಕೆಲವು ಕಡೆ ಆಗಲ್ಲ. ಅದಕ್ಕೆ ನಾನು ಒಗ್ಗರಣೆಗೆ ಹಾಕ್ಬಿಟ್ಟು ತಕ್ಷಣ ನಾನು ಅವಲಕ್ಕಿ ಹಾಕ್ಬಿಡ್ತೀನಿ, ಹಿಡ್ಕೊಳ್ಳುತ್ತೆ. ಇವಾಗ ನಾನು ಕಡಿಮೆ ಸಿಮ್ಮಲ್ಲಿ ಇಟ್ಟಿದ್ದೀನಿ. ಒಗ್ಗರಣೆನೂ ಆಗಿದೆ, ಮತ್ತು ಅವಲಕ್ಕಿ ಬಿಸಿ ನೀರಲ್ಲಿ ಇದು ಮಾಡಿರೋದ್ರಿಂದ, ಒಂದು ಕುದಿ ಕುದಿಸಿರೋದ್ರಿಂದ ತುಂಬ ಬಿಸಿಯಾಗಿ ಇರುತ್ತೆ. ಸಮ್ಮರಲ್ಲೇನೂ ಪರವಾಗಿಲ್ಲ, ತಣ್ಣಗಿದ್ರೂ ಊಟ ಮಾಡ್ಕೋಬೋದು. ಈ ಚಳಿಗಾಲದಲ್ಲಿ ಸ್ವಲ್ಪ ಬಿಸಿ ಕೇಳಿಸುತ್ತಲ್ಲ, ಅದಕ್ಕೆ ಇದು ಚೆನ್ನಾಗಿರುತ್ತೆ. ನೋಡಿ, ನಾನು ನಿಂಬೆಹಣ್ಣು ರಸ ಹಾಕ್ಕೊಳ್ತಾ ಇದ್ದೀನಿ. ನಾನು ಸಿಮ್ಮು ಫುಲ್ಲು ಕಮ್ಮಿ ಮಾಡಿದ್ದೀನಿ. ಇವಾಗ ಹುಳಿ ಇದಕ್ಕೆಲ್ಲ ಮಿಕ್ಸ್ ಆಗಿದೆ ಒಗ್ಗರಣೆಗೆ. ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಬಿಸಿ ನೀರಲ್ಲಿ ಕುದಿಸಿರುವಂಥ ಅವಲಕ್ಕಿ ಇದು. ಸಿಮ್ಮನ್ನು ನಾವು ಕಮ್ಮಿನೇ ಮಾಡ್ಕೋಬೇಕು. ಯಾರೇ ಎದ್ದು ಅಡುಗೆ ಮನೆಗೆ ಹಂಗೆ ಡೈರೆಕ್ಟಾಗಿ ಬಂದುಬಿಡ್ಬೇಡ್ರಿ. ಫಸ್ಟು ಹಲ್ಲುಜ್ಜಿ ಮುಖ ತೊಳೆದು ಬಂದು, ಹಾಲಿದ್ದರೆ ಒಂದೆರಡು ಹನಿ ಹಾಲು ಹಾಕ್ಬಿಟ್ಟು ಸ್ಟವ್ ಮೇಲೆ ನಾವು ಮಾಡೋ ಅಡುಗೆ ಎಲ್ಲ ಅಮೃತ ಆಗಲಿ ಅಂತಲೇ ಅಂದ್ಬಿಟ್ಟು ಅಡುಗೆನ ಶುರು ಮಾಡಿರಿ. ನೀವು ಒಂದು ಐಟಮ್ ಇರಲಿ ಇಲ್ಲದೆ ಹೋಗಲಿ, ಒಳ್ಳೆ ಮನಸ್ಥಿತಿಯಿಂದ ಮಾಡಿದ್ರೆ ತುಂಬ ಚೆನ್ನಾಗೇ ಬರುತ್ತೆ ಅಡುಗೆ. ನನ್ನ ಅನುಭವನೇ ನಾನು ಹೇಳ್ತಾಯಿದ್ದೀನಿ. ನಾನು ಯಾವುದೂ ಕಾಪಿ ರೇಟ್ ಆಗಲಿ ಇನ್ನೊಬ್ರದನ್ನು ನೋಡಿ ಇದು ಮಾಡೋದಾಗಲಿ ಮಾಡಲ್ಲ. ಆದಷ್ಟು ಕೆಲವೊಂದೊಂದು ನೋಡಿ ಇದನ್ನು ಮಾಡಿದ್ರೂ ಸಹ ಈ ಥರದ್ದೆಲ್ಲ ನನ್ನ ಸ್ವಂತ ಅನುಭವನೇ ನಾನು ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ನನ್ನ ಚಾನಲ್ ಯಾರು ಹೊಸ್ದಾಗಿ ನೋಡ್ತಾಯಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಸಪೋರ್ಟಾಗಿ, ಲೈಕ್ ಮಾಡಿ ಸ್ನೇಹಿತರೆ. ಇದೇನೂ ಬೇಕಾಗಿಲ್ಲ. ಸ್ಟವ್ ಆಫ್ ಮಾಡಿದ್ದೀನಿ. ಇವಾಗ ನಾನು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಏನು ಗೊತ್ತಾ, ಬಾಂಕಿನಲ್ಲೇ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ರೆಡಿಯಾಗಿದೆ ಸ್ನೇಹಿತರೆ. ಇದ್ರ ಜೊತೆಗೆ ನೀವು ಏನಾದರೂ ಸೈಡ್ಸ್ ಹಂಚ್ಕೊಳಕ್ಕೆ ಇಟ್ಟರು ಸರಿಯೇ, ಇಲ್ಲಾಂದ್ರೂ ಸರಿಯೇ. ಚಟ್ನಿ ಮಾಡ್ಕೊಳ್ಳೋರು ಚಟ್ನಿ ಮಾಡ್ಕೋಬೋದು, ಇಲ್ಲಾಂದರೆ ಹಾಗೆ ತಿನ್ಬೋದು. ತುಂಬ ಚೆನ್ನಾಗಿದೆ ಇದು. ಒಂದು ಮಾಡಿ ಸ್ನೇಹಿತರೆ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.